ಕೇಸ್ನಲ್ಲಿ ಜೈಲು ಸೇರಿದ್ರು ಕೂಡ ದರ್ಶನ್ಗೆ ಕಂಟಕ ಮುಂದುವರಿತಾ ಇದೆ. ಪ್ರಮುಖವಾಗಿ ನಿನ್ನೆಯ ಸುದ್ದಿಯ ನಂತರ ದರ್ಶನ್ ಮೇಲೆ ಮತ್ತೆ 3 ಎಫ್ಐಆರ್ ದಾಖಲಾಗಿದೆ. ದರ್ಶನ್ ಸೇರಿ 3 ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳೋ ಕೆಲಸವನ್ನು ಮಾಡಲಾಗಿದೆ. ಮೊಬೈಲ್ ಬಳಕೆ, ಕಾಫಿ, ಸಿಗರೇಟು, ಚೇರ್ ಅನ್ನ ಬಳಸಿದ್ದಕ್ಕೆ ಅಂದ್ರೆ ಆ ಜಾಗದಲ್ಲಿ ಬಳಸಬಾರದ ಜಾಗದಲ್ಲಿ ಚೇರನ್ನ ಬಳಸಿದ್ದಕ್ಕೆ ಎಫ್ಐಆರ್ ದಾಖಲಾಗ್ತಾ ಇದೆ. ಎಫ್ಐಆರ್ ನಲ್ಲಿ ದರ್ಶನ್ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಸೊ ಇದರ ತನಿಖೆ ಹೇಗೆ ಸಾಗುತ್ತೆ ಅನ್ನೋದು ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ಎಫ್ಐಆರ್ ಈಗ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಡಿಐಜಿ. ಒಂದು ಎಫ್ಐಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ಐಆರ್ ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ ಎಫ್ಐಆರ್ ದಾಖಲಾಗ್ತಾ ಇದೆ. ನನಗೆ ಅದರ ಬಗ್ಗೆ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಮಾಡ್ತಾ ಇದ್ವಿ, ಮಾಡಬೇಕಾಗತ್ತೆ. ಪ್ರತಿಯೊಂದು ಸ್ವಲ್ಪ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದೆ. ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ಮಾಲಿನಿ ಕೃಷ್ಣಮೂರ್ತಿ ಅವರ ರಿಯಾಕ್ಷನ್ ಆಗ್ತಾ ಇದೆ. ಬ್ಲಾಕ್ ಶಿಪ್ ಇರಬೇಕಾದ್ರೆ ಹೆಚ್ಚಿನ ನಿಗಾವನ್ನ ನಾವು ವಹಿಸಬೇಕಾಗಿತ್ತು, ಬಟ್ ಮುಂದೆ ಈ ರೀತಿ ಆಗದಂತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೂ 3 ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಕೂಡ ಕೊಟ್ಟರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ 3 ಎಫ್ಐಆರ್ ಏನೋ ದಾಖಲಾಗಿದೆ, ಕಣ್ಣಿಗೆ ರಾಚುವಂತೆ ಸತ್ಯ ಇದೆ. ಸೊ ತನಿಖೆ ಈ 3 ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಹೆಂಗ್ ಸಾಗುತ್ತೆ, ಯಾವ್ಯಾವ ರೀತಿಯಲ್ಲಿ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಈಗ ಪೊಲೀಸರು? ಮಮತಾ, ಖಂಡಿತವಾಗಿ ಅಂದ್ರೆ 3 ಪ್ರತ್ಯೇಕವಾಗಿ ಎಫ್ಐಆರ್ಗಳನ್ನ ದಾಖಲು ಮಾಡ್ಕೊಳ್ತಾ ಇರುವಂಥದ್ದು. ಆ 3 ಎಫ್ಐಆರ್ಗಳಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಜೈಲಾಧಿಕಾರಿಗಳೇನಿದ್ದಾರೆ ಅವರಿಗೆ ಸಾಥನ್ನು ಕೊಟ್ಟಂತವರು ಅವರು ಕೂಡ ಆರೋಪಿಗಳಾಗ್ತಾರೆ. ಜೊತೆಗೆ ದರ್ಶನ್ ಇರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ನಾಗರಾಜ ಇರ್ಬೋದು ಮತ್ತು ಕುಳ್ಳಸಿನ ಇರ್ಬೋದು, ಮತ್ತೆ ಧರ್ಮ ಮತ್ತು ಸತ್ಯ, ಇವ್ರು ಇಷ್ಟು ಜನ ಏನಿದ್ದಾರೆ, ಇಷ್ಟು ಜನನು ಕೂಡ ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಎಫ್ಐಆರ್ ನಲ್ಲಿ ಬರ್ತಾರೆ. ಯಾಕಂದ್ರೆ ಈಗ 3 ಎಫ್ಐಆರ್ ನಲ್ಲಿ ಪ್ರಮುಖವಾಗಿ ಮೊದಲನೇ ಎಫ್ಐಆರ್ ಬಂದು ಚೇರು ಮತ್ತು ಕಾಫಿ ಮಗ್ಗನ್ನ ಕೊಟ್ಟಂತವ್ರು ಯಾರು, ಅದಕ್ಕೆ ಪ್ರೊವೈಡ್ ಮಾಡಿದಂಥವ್ರು ಯಾರು, ಜೊತೆಗೆ ಅದಕ್ಕೆ ಎಷ್ಟು ಹಣವನ್ನು ಕೊಟ್ಟಿದ್ರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಲಿಕ್ಕೆ ಅದರಲ್ಲಿ ಜೈಲಾಧಿಕಾರಿಗಳು, ಅದರ ಜೊತೆಗೆ ದರ್ಶನ್, ವಿಲ್ಸನ್ ಗಾರ್ಡನ್ ನಾಗರ, ಕುಳ್ಳಸೀನಾ ಮತ್ತು ನಾಗರಾಜ್ ಇಷ್ಟು ಜನ ಆರೋಪಿಗಳಾಗ್ತಾರೆ. ಮತ್ತು ಇನ್ನೊಂದು ಸಿಗರೇಟ್ ಅನ್ನ ಪ್ರೊವೈಡ್ ಅನ್ನ ಮಾಡುವಂಥದ್ದು. ಸಿಗರೇಟ್ ಅನ್ನ ಪ್ರೊವೈಡ್ ಅನ್ನ ಮಾಡ್ತಾರೆ ಮಮತಾ. ಯಾಕಂದ್ರೆ ಸಾಕಷ್ಟು ಜೈಲಾಧಿಕಾರಿಗಳು ನೆನೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು, ಕೂಪನ್ ಅನ್ನ ಕೊಡ್ತೀವಿ, ಕೂಪನ್ ಅನ್ನ ಕೊಟ್ಟಾದ ಬಳಿಕ ಆ ಸಿಗರೇಟ್ ಅನ್ನ ತೆಗೆದುಕೊಳ್ಳೋ ಅವಕಾಶಗಳಿದಾವೆ ಅಂತೇಳಿ. ಆದ್ರೆ ಆ ಸಿಗರೇಟ್ ಅನ್ನ ಎಲ್ಲಿ ಸೇದಬೇಕು, ಸಿಗರೇಟ್ ಅಂತಾನೆ ಒಂದು ಪ್ರತ್ಯೇಕವಾದ ಝೋನ್ ಇದೆ, ಆ ಝೋನ್ಗೆ ಮೀಸಲಾಗಿರುವಂತ ಜಾಗದಲ್ಲಿ ಬಿಟ್ಟು ಇವರು ಏಕಾಏಕಿ ಬೇರೊಂದು ಜಾಗಕ್ಕೆ ಬಂದು ಸಿಗರೇಟ್ ಅನ್ನ ಸೇದಿ ಸುಮ್ಮನೆ ಆರಾಮಾಗಿ ಸಿಗರೇಟ್ ಅನ್ನ ಸೇರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದಕ್ಕೊಂದು ಪ್ರತ್ಯೇಕವಾದ ಪ್ರಕರಣವನ್ನ ದಾಖಲನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದ ಪ್ರಕರಣ ಏನಂದ್ರೆ ವಿಡಿಯೋ ಕಾಲ್. ಅಂದ್ರೆ ರೈಲಿನಲ್ಲಿ ಇರುವಂತಹ ಆ ಕೋಕಾ ಕಾಯ್ದೆ ಅಡಿಯಲ್ಲಿ ಬಂಧನಕ್ಕೊಳಗಾಗಿರುವಂತಹ ಧರ್ಮ ಏನಿದ್ದಾನೆ, ಆತ ರೌಡಿ ಶೀಟರ್. ಆತ ಒಂದು ವಿಡಿಯೋ ಕಾಲ್ ಅನ್ನ ಸತ್ಯನ ಅವನಿಗೆ ಇಲ್ಲಿಯ ರೌಡಿ ಶೀಟರ್ಗೆ ಫೋನ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ದರ್ಶನ ಮುಖವನ್ನು ತೋರಿಸುವಂಥದ್ದು, ದರ್ಶನ್ ಅದಕ್ಕೆ ರಿಯಾಕ್ಟ್ ಅನ್ನ ಮಾಡಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಇಲ್ಲಿ ಹೊರಗಡೆ ಇದ್ದಂತ ಸತ್ಯ ಏನಿದ್ದಾರೆ ಆತನ ಜೊತೆಯಲ್ಲೂ ಕೂಡ ಮಾತಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅದಕ್ಕೊಂದು ಪ್ರತ್ಯೇಕವಾದ ಎಫ್ಐಆರ್ ಅನ್ನ ಧರ್ಮ, ದರ್ಶನ್ ಮತ್ತು ಸತ್ಯ ಈ 3 ಜನ ಮೇಲೆ ಮಾಡ್ತಾ ಇರುವಂಥದ್ದು. ಅಂದ್ರೆ 3 ಎಫ್ಐಆರ್ ಗಳಾಗ್ತದೆ. 3 ಎಫ್ಐಆರ್ ನಲ್ಲೂ ಕೂಡ ದರ್ಶನ್ ಅವರನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಆರೋಪಿಯನ್ನಾಗಿ ಮಾಡಿರುವಂಥದ್ದು, ಆರೋಪಿಯನ್ನಾಗಿ ಮಾಡಿ ಅವರ ವಿರುದ್ಧ ಈಗ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ಭ್ರಷ್ಟಾಚಾರದ ಆರೋಪ ಇದೆ, ಹಣವನ್ನು ಪಡೆದುಕೊಂಡ್ರು ಅಂತ ಹೇಳಿ, ಮತ್ತು ಹಣವನ್ನು ಕೊಟ್ಟದಂಥದ್ದು, ಜೊತೆಗೆ ಸವಲತ್ತುಗಳನ್ನು ಜೈಲಿನ ಮ್ಯಾನ್ಯುಯಲ್ನ ನಿಯಮಗಳೇನಿರ್ತವೆ ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂಥದ್ದು. ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ. ಈಗಷ್ಟೇ ದೂರನ್ನ ದಾಖಲನ್ನ ಮಾಡಿದ್ದಾರೆ ಸೋಮಶೇಖರ್ ಅವರು, ದೂರನ್ನ ದಾಖಲು ಮಾಡಿದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ಇದು ಯಾವ ಮಟ್ಟದ ಸಂಕಷ್ಟವನ್ನ, ಯಾವ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ಬರುತ್ತೆ, ಆಗ ಎಷ್ಟು ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಮಮತಾ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.